ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಈ ಒಂದು ಸಾರು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸಾಂಬಾರ್ ಪುಡಿಯಿಂದ ಮಾಡೋದು ಸಾರು ಹೇಗೆ ಅಂತ. ಮೊದಲಿಗೆ ನಾನು ಇವಾಗ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಟ್ಲಲ್ಲಿ ಬೇಳೆನ ತಗೊಳ್ತಾ ಇದ್ದೀನಿ. 2.5 ಕಪ್ಪಷ್ಟು ಬೇಳೆನ ತಗೊಳ್ತಾ ಇದ್ದೀನಿ ಈ ಒಂದು ಕಪ್ ಅಳತೆಯಲ್ಲಿ. ನೋಡಿ, ಈಗ 2.5 ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ. ಇದನ್ನ ಇವಾಗ ತೊಳ್ಕೊಂಡು ಬರ್ತೇನೆ. ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಳ್ಳಿ ಬೇಳೆನ. ಫ್ರೆಂಡ್ಸ್, ಈಗ ನೀರು ಕಾದಿದೆ. ಇವಾಗ ಅದಕ್ಕೆ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಅರ್ಧಕ್ಕಿಂತ ಕಡಿಮೆನೇ ಹಾಕೊಳ್ಳಿ ಅರಿಶಿನ. ಇವಾಗ ನಾನು ಎಣ್ಣೆ ತಗೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀಡಲ್ನ ಕ್ಲೋಸ್ ಮಾಡಿಬಿಡಿ. 1-2 ವಿಸಿಲ್ ಆಗೋ ತನಕ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಈ ಬಿಸಿನೀರಿಂದ ನಾವು ಬೇಳೆನ ಹಾಕ್ಕೊಂಡ್ರೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಸೊ ಇವಾಗ ನಾನು ಸಾರಿಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಸಾಂಬಾರು ಪುಡಿ ಒಂದು 2.5 ಸ್ಪೂನಷ್ಟು ತೊಗೊಂಡಿದ್ದೀನಿ. ಆ ಸ್ಪೂನಿಂದನೇ ಒಂದು 2.5 ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. 1-2 ಕಡ್ಡಿ ಕರಿಬೇವು ತೊಗೊಂಡಿದ್ದೀನಿ. 2 ಟೊಮೆಟೊ, 2 ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಸ್ವಲ್ಪ ದಪ್ಪಾಗಿ ಹೆಚ್ಕೋಬೇಕು. ಇವಾಗ ಬೇಳೆ ಎಲ್ಲ ನುಣ್ಣಗಾಗಿದೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ತೀವಿ. ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿ ಬೇಕಂದರೆ ಗಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರಾಗಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಸೊ ನಮ್ಮ ಮನೇಲಿ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ತೀನಿ. ನಾನು ಏನೇನು ಇವಾಗ ಟೊಮೆಟೊ, ಈರುಳ್ಳಿ ತೊಗೊಂಡಿದ್ದೀನೋ ಸೊ ಎಲ್ಲನೂ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ, ನಾನು ಇವಾಗ ಬೆಲ್ಲ ಇಲ್ಲ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು. ಟೇಸ್ಟು ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ. ಇವಾಗ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಳ್ಳಬೇಕು. ಫ್ರೆಂಡ್ಸ್, ಇದು ಉಕ್ಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಉಕ್ಲಾರ್ದಂಗೆ ನೋಡ್ಕೋಬೇಕು. ಉಕ್ಬಿಟ್ರೆ ಅಂತೂ ಟೇಸ್ಟೇ ಹೊರಟೋಗುತ್ತೆ ಇದ್ರದ್ದು. ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಆ ಕಡೆ. ಬನ್ನಿ ನೋಡೋಣ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನೀರು ಚೆನ್ನಾಗಿ ಮಳ್ಳಬೇಕು. ನೋಡಿ, ಇವಾಗ ಇದು ಮಳ್ತಾ ಇದೆ. ಸೊ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಆ ಬಾಣಲಿಗೆ ನಾನು ಇವಾಗ ಜಜ್ಜಿರೋಂತಹ ಒಂದು ಅರ್ಧ ಈರುಳ್ಳಿನ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಅದನ್ನು ಕಟ್ ಮಾಡಿಲ್ಲ, ನಾನು ಚಾಕುಲಿ ಕಟ್ ಮಾಡಲಾರ್ದೆ ಕೈಯಲ್ಲೇ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಒಂದು 5-6 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಜಜ್ಕೊಂಡು. 1 ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. 1 ಸ್ಪೂನಷ್ಟು ಸಾಸಿವೆನ ತಗೊಂಡಿದ್ದೀನಿ. 1-2 ಕಡ್ಡಿ ಕರಿಬೇವು ತಗೊಂಡಿದ್ದೀನಿ. 1-3 ಒಣಗಿರೋ ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ, ನಾನಿವಾಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಸಾರು ಬೇಯ್ತಾ ಇದೆ, ಈ ಕಡೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಒಗ್ಗರಣೆ ಎಲ್ಲ ಆಗಿದೆ. ಸೊ ಈಗ ಸಾರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಾರು ಇವಾಗ ರೆಡಿ ಆಗಿದೆ. ಸೊ ಇದು ನೀವು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ನೀವು ಮನೇಲಿ ತಪ್ಪದೆ ಟ್ರೈ ಮಾಡಬೇಕು. ಈ ಸಿಂಪಲ್ ರೆಸಿಪಿನ ಬೇಗನೆ ಮಾಡಿಬಿಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.